ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಈ ದಿನ ಬೆಳಗಿನ ಉಪಹಾರಕ್ಕೆ ಸಿಂಪಲ್ ಪಾಲಕ್ ರೈಸ್ ಮಾಡ್ತಾಯಿದ್ದೀನಿ. ಬೇಕಾಗುವ ಪದಾರ್ಥಗಳು: ತುಪ್ಪ ಸ್ವಲ್ಪ, ಅರಿಶಿಣದ ಪುಡಿ ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ತುರಿದ ಕೊಬ್ಬರಿ ಸ್ವಲ್ಪ, ಹಸಿ ಮೆಣಸಿನಕಾಯಿ 4, ಎಣ್ಣೆ ಸ್ವಲ್ಪ, ಕರಿಬೇವು 1 ಎಸಳು, ಕತ್ತರಿಸಿದ ಈರುಳ್ಳಿ 1, ಕತ್ತರಿಸಿದ ಟೊಮೆಟೊ 1, ಚಕ್ಕೆ 2 ತುಂಡು, ಏಲಕ್ಕಿ 2, ಹಸಿ ಶುಂಠಿ ಸ್ವಲ್ಪ, ಬಿಡಿಸಿದ ಬೆಳ್ಳುಳ್ಳಿ 1, ಸೋಂಪು ಸ್ವಲ್ಪ, ಅಕ್ಕಿ 2 ಲೋಟ, ಸಾಸಿವೆ ಸ್ವಲ್ಪ, ಹಸಿರು ಬಟಾಣಿ ಸ್ವಲ್ಪ, ಪುದೀನ ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು, ಪಾಲಕ್ ಸೊಪ್ಪು 2 ಕಟ್ಟು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರಿಗೆ ತೊಳೆದ ಪಾಲಕ್ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ಹಸಿರು ಸುವಾಸನೆಯ ಪಾಲಕ್ ರೈಸ್ ತುಂಬ ಸಿಂಪಲ್, ತುಂಬ ಟೇಸ್ಟಿ. ಇನ್ನೊಂದು ಮಿಕ್ಸಿ ಜಾರಿಗೆ ಕತ್ತರಿಸಿದ ಟೊಮ್ಯಾಟೊ, ಮಸಾಲೆ ಪದಾರ್ಥಗಳು: ಹಸಿ ಮೆಣಸಿನಕಾಯಿ, ತುರಿದ ಕೊಬ್ಬರಿ, ಸ್ವಲ್ಪ ಸೋಂಪು, ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ರುಬ್ಬಿಟ್ಕೊಂಡಿದ್ದೀನಿ. ಬೆಳಗಿನ ಉಪಹಾರ, ಮಧ್ಯಾಹ್ನ ಹಾಗೂ ರಾತ್ರಿ ಊಟಕ್ಕೆ ಸೂಪರಾದ ಪಾಲಕ್ ರೈಸನ್ನು ಹಿಂದೆ ಮಾಡಿ ನೋಡಿ. ಗ್ಯಾಸ್ ಹೊತ್ತಿಸಿ ಒಲೆಯ ಮೇಲೆ ಒಂದು ಕುಕ್ಕರನ್ನಿಟ್ಟು ಕುಕ್ಕರ್ ಬಿಸಿಯಾದ ನಂತರ ಸಾಸಿವೆ, ಎಣ್ಣೆ ಹಾಗೂ ಸ್ವಲ್ಪ ತುಪ್ಪ ಹಾಕಿ ಸಾಸಿವೆ ಸಿಡಿದ ನಂತರ ಸುವಾಸನೆಗೆ ಪಲಾವ್ ಎಲೆ ಮತ್ತು ಚಕ್ಕೆ ತುಂಡನ್ನು ಹಾಕಿ, ನಂತರ ಕರಿಬೇವು, ಕತ್ತರಿಸಿದ ಈರುಳ್ಳಿ ಹಾಕಿ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ, ನಂತರ ಹಸಿರು ಬಟಾಣಿ ಸೇರಿಸಿ ಮಿಕ್ಸ್ ಮಾಡಿ, ಮೊದಲೇ ರುಬ್ಬಿಟ್ಟುಕೊಂಡ ಪಾಲಕ್ ಸೊಪ್ಪಿನ ರಸವನ್ನು ಸೇರಿಸಿ, ಇನ್ನೊಂದು ಮಿಕ್ಸಿ ಜಾರಿನಲ್ಲಿ ರುಬ್ಬಿಕೊಂಡ ಮಸಾಲೆ ಪದಾರ್ಥಗಳನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಅಕ್ಕಿ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರನ್ನು ಸೇರಿಸಬೇಕು. ಪಾಲಕ್ ಸೊಪ್ಪು ಮತ್ತು ಮಸಾಲೆ ಪದಾರ್ಥಗಳಲ್ಲಿ ನೀರಿರೋದ್ರಿಂದ ಸ್ವಲ್ಪ ನೀರನ್ನು ಕಡಿಮೆ ಹಾಕಬೇಕು. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ನ ಲಿಡ್ಡನ್ನು ಹಾಕಿ 1 ವಿಸಲ್ ಕೂಗಿಸ್ಕೋಬೇಕು. ಮಕ್ಕಳ ಲಂಚ್ ಬಾಕ್ಸ್ಗೆ ಸೂಪರಾದ ರೆಸಿಪಿ ಇದು. ಆರೋಗ್ಯ ಮತ್ತು ರುಚಿ ಒಂದೇ ಬಟ್ಟಲಿನಲ್ಲಿ. ಇದನ್ನು 1 ಪಾಟ್ ರೆಸಿಪಿ ಅಂತ ಕರಿಬೋದು. ಕುಕ್ಕರ್ ತಣ್ಣಗಾದ ನಂತರ ಲಿಡ್ ತೆಗೆದರೆ ಸಿಂಪಲ್ ಆದ ಹೆಲ್ದಿಯಾದ ಪಾಲಕ್ ರೈಸ್ ಸವಿಯಲು ಸಿದ್ಧ ಆಗಿದೆ. ಒಮ್ಮೆ ಇದರ ರುಚಿ ನೋಡಿದರೆ ದಿನವೂ ತಿಂತೀರಾ ಪಾಲಕ್ ರೈಸನ್ನು, ಅಷ್ಟು ರುಚಿಯಾಗಿರುತ್ತೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.